ತುಮಕೂರು ಯೂಶಲಿ ಫೇಮಸ್ ಫಾರ್ ನಮ್ಮ ಸಿದ್ಧಗಂಗೆ ಮಠ. ಸೊ ಬುದ್ಧನ ಜೊತೆ ಜೈನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಮಂದಾರಗಿರಿ. ನನಗೆ ಈಗ ಜ್ಞಾನೋದಯ ಆಗ್ತಾ ಇದೆ, ಬಟ್ ಯಾವುದೋ ಟ್ರೀ ಇಲ್ಲ ಇಲ್ಲಿ. 1200 ವರ್ಷದ್ದು ಪುರಾತನವಾದ ಚಂದ್ರನಾಥ ಸ್ವಾಮಿ ಬಸದಿ ಇದೆ ಮೇಲೆ. ನಮ್ಮ ಜೈನ ಮುನಿಗಳು ನೀವು ನೋಡಿರ್ಬೋದು, ಬೀದಿಲಿ ನಗ್ನವಾಗಿ ನಡ್ಕೊಂಡು ಹೋಗ್ತಾ ಇರೋದಲ್ಲ, ಅವರ ಒಂದು ಸಿಂಬಲ್ಲೇ ಪಿಂಚಿ. ಆ ಪಿಂಚಿ ಇಲ್ದಲೆ ಅವರು 7 ಹೆಜ್ಜೆ ಮೇಲೆ ನಡೆಯಲ್ಲ. ಹಾಯ್, ನಮಸ್ತೆ. ನಾವಿವತ್ತು ಮಂದಾರಗಿರಿಗೆ ಹೋಗ್ತಾ ಇದ್ದೀವಿ. ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ, ಹಂಗೆ ನಮ್ಮ ಬುದ್ಧ ಅವರು ಟರ್ನ್ ಮಾಡಿದ್ರು ಲೆಫ್ಟ್ ಸೈಡು. ಸೊ ಬುದ್ಧನ ಜೊತೆ ಜೈನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಮಂದಾರಗಿರಿ. ನಮ್ಮ ಕೊಲೀಗ್ಸ್ ಆಫೀಸಲ್ಲೆಲ್ಲ ಹೇಳ್ತಾ ಇದ್ರು. ನಾನು ತುಮಕೂರಿಂದ ಬಂದು ನನಗೆ ಗೊತ್ತಿಲ್ವಲ್ಲಪ್ಪ ಇದು ಯಾವ ಜಾಗ ಅಂದ್ಕೊಂಡಿದ್ದೆ. ನೋಡೋಕೆ ಚೆನ್ನಾಗಿದೆ, ನೋಡೋಣ ಮೇಲೆ ಹೇಗೆ ಕ್ಲೀನಾಗಿದೆಯೋ ಇಲ್ವೋ. ನೀವು ತುಮಕೂರರಾಗಿ ನೀವು ಈ ಪ್ಲೇಸ್ನ ನೋಡಿಲ್ವಾ ನೀವು? ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಇದು. ಹೌದಾ? ಹೌದು, ತುಮಕೂರು ತಾಲೂಕಲ್ಲೇ, ತುಮಕೂರು ಜಿಲ್ಲೆಯಲ್ಲಿ ಇದ್ದು, ಸೊ ನಿಮ್ಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ. ಹೌದು, ಹೈಸ್ಕೂಲು, PUC ಎಲ್ಲ ಇಲ್ಲೇ ಓದಿ ಗೊತ್ತಿಲ್ಲ ಈ ಜಾಗ. ಓಕೆ, ಹೇಗೆ ಅನಿಸ್ತಿದೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಲ್ಲ? ಲುಕ್ ಅಂಡ್ ಫೀಲ್ ಚೆನ್ನಾಗಿದೆ. ನೋಡೋಣ ಮೇಲೆ ಹೋಗಿದ್ಮೇಲೆ ಟಾಪ್ ವ್ಯೂ ಹೇಗಿದೆ ಅಂತನ. ಓಕೆ, ಯೂಶಲಿ ನಾವು ನಮ್ಮ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನ ನೋಡಲ್ಲ, ಇಗ್ನೋರ್ ಮಾಡ್ತೀವಿ. ಇದನ್ನು ಅದೇ ರೀತಿ ಅನ್ಕೊಂಡಿದ್ದೆ. ಓಕೆ, ನೋಡೋಣ, ಚೆನ್ನಾಗಿ ಮಾಡಿದ್ದಾರೆ ಅನ್ಸುತ್ತೆ ಇವತ್ತು. ಹೊರಗಡೆಯಿಂದಾನೇ ನೋಡಿ ಹೇಗೆ ಅನಿಸ್ತಿದೆ ನಿಮ್ಗೆ? ನಂಗೆ ಈಗ ಜ್ಞಾನೋದಯ ಆಗ್ತಾ ಇದೆ, ಬಟ್ ಯಾವ್ದೋ ಟ್ರೀ ಇಲ್ಲ ಇಲ್ಲಿ. ಬೆಟ್ಟದ ಹತ್ರನೇ ಜ್ಞಾನೋದಯ. ಹೌದಾ? ಹೌದು. ಓಕೆ ಓಕೆ. ವೀಕೆಂಡ್ ಆಗಿರೋದ್ರಿಂದ ಇವತ್ತು ಮಂದಾರಗಿರಿಗೆ ತುಂಬ ಜನ ಬೆಂಗಳೂರಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರವಾಸಿಗರು ಬಂದಿದ್ದಾರೆ. ಸೊ ತುಂಬಾ ರಶ್ ಇದೆ. ಆಲ್ಮೋಸ್ಟು ಗಾಡಿಗಳು ನೋಡಿ ಆಪೋಸಿಟ್ ಬರ್ತಾ ಇದೆ ತುಂಬ ಗಾಡಿಗಳು. ಸೊ ನೋಡೋಣ, ನಮ್ಮ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನೇ ನಾವು ಯಾವತ್ತೂ ನೋಡಿರಲ್ಲ, ಇಗ್ನೋರ್ ಮಾಡಿ ಇಲ್ಲದೆ ಇರೋ ಊರುಗಳನ್ನೆಲ್ಲ ಹುಡಿಕೊಂಡು ಹೋಗ್ತೀವಿ. ನೋಡಿ ಹೇಗಿದೆ ಅಂತ ಪ್ಲೇಸು. ಆ್ಯಕ್ಚುಲಿ ಇದು ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಗ್ರೀನ್ರಿ ಅಷ್ಟೊಂದು ಇರದೇ ಇರ್ಬೋದು, ಆದರೆ ನಿಮಗೆ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಫ್ಯಾಮಿಲಿ ಜೊತೆ ಎಲ್ಲ ಬರ್ಬೋದು. ನೋಡಿ, ಇದೇ ಎಂಟ್ರಿ ಗೇಟ್ ಇದು. ಸೊ ಈಗ ಹೋಗ್ತಾ ಇದ್ದೀವಿ ಮೇಲಕ್ಕೆ. ಸೊ ನಾವಂತೂ ತುಂಬ ಎಕ್ಸೈಟ್ ಆಗಿದ್ದೀವಿ. ಸೊ ಹೇಗಿದೆ ಮೇಲೆ ನೋಡಬೇಕು. ಓಲಾ ಕಾರಾದರೂ ಹತ್ತಕ್ಕೆ ಕಷ್ಟಪಡ್ತಿದೆ. ನೋಡ್ರಿ, ಪಾರ್ಕಿಂಗ್ ಲಾಟಿಗೆ ಬಂದೆ ಈಗ. ಇಲ್ಲೇ ಕಾರ್ಗಳು ನಿಲ್ಸ್ಬಿಟ್ಟವ್ರೆ. ಸೊ ಇಲ್ಲ, ನಾನು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀನಿ, ನೋಡೋಣ. ಅದೇ ಅಲ್ಲಿ ಕಾಣ್ತಿರೋದು ನೋಡ್ರಿ ದೇವಸ್ಥಾನ. ಸೊ ಇನ್ನು ಅಲ್ಲೋಗಿ ಇಲ್ಲಿ ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು, ಪಾರ್ಕಿಂಗ್ ಸ್ವಲ್ಪ ಜಾಗ ಸಿಗ್ತಾ ಇಲ್ಲ ಅಂದ್ಕೊತೀನಿ. ಸೊ ಮೇಲ್ಗಡೆ ಇಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಹೋಗಿ ಅಲ್ಲಿ ಮೇಲ್ಗಡೆಯಿಂದ ಒಂದು ವಿಡಿಯೋ ಮಾಡ್ತೀನಿ. ಟಾಪ್ ಆಫ್ ದ ಹಿಲ್ಸ್ ಬಂದಿದ್ದೀವಿ. ಇಲ್ಲಿ ಮಂದಾರಗಿರಿ ಇದು ನೋಡ್ಬೋದು, ಜೈನ ಅವ್ರದ್ದು ಧ್ಯಾನ ಇದರಲ್ಲಿ ಕುತ್ಕೊಂಡಿರೋದು. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ, ಜನಗಳೆಲ್ಲ ಕುತ್ಕೊಂಡಿರೋ ಥರ ಮಾಡಿದ್ದಾರೆ. ಮತ್ತು ಬೇರೆ ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬ ಜಾಸ್ತಿ ಬರ್ತಾ ಇದ್ದಾರೆ. ನಮ್ಮ ಭಯ ಸೆಕ್ಯೂರಿಟಿ ಹೇಳ್ತಾ ಇದ್ರು ಈಗ 6 ಗಂಟೆ ಕ್ಲೋಸು ಅಂತ. ಓಕೆ, ಸೊ ಬೇಗ ನೋಡಿಕೊಂಡು ಹೋಗಬೇಕು. ಅವ್ರು ಮಾತಾಡಿಸಿ ಟೈಮಿಂಗ್ಸ್ ಕೇಳ್ಬೋದಾ? ಎಷ್ಟು ಗಂಟೆಯಿಂದ ಬೆಳಿಗ್ಗೆ ಎಷ್ಟು ಗಂಟೆ ಅಣ್ಣ? ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ. ನಮ್ಮ ಸೆಕ್ಯೂರಿಟಿ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರೇಗೌಡರು. ಸೆಕ್ಯೂರಿಟಿ ಆಗಿದ್ದಾರೆ. ನಾವು ಈಗ ಸೀದಾ ಒಳಗಡೆ ಎಂಟ್ರಿ ಆದಮೇಲೆ ಒಂದು ಸುಂದರವಾದ ಇಲ್ಲಿ ಕ್ಷೇತ್ರಪಾಲ ಅಂತ ಒಂದು ದೇವಾಲಯನ ನೀವು ನೋಡ್ಬೋದು. ಸೊ ಹಾಗೆ ಇನ್ನು ಕೆಲಸಗಳು ಇಲ್ಲಿ ನಡೀತಿದೆ. ಪೂರ್ತಿಯಾಗಿ ಕೆಲಸಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಈಗ ಆ್ಯಸ್ ಆಫ್ ನಾವು ಈ ರೀತಿ ಇದೆ. ಸೊ ತುಂಬ ಚೆನ್ನಾಗಿ ಆಗಿದೆ. ಸೊ ಇನ್ನೂ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ಪ್ರವಾಸಿ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಇಲ್ಲೂ ಒಂದು ದೇವಸ್ಥಾನ ಇದೆ, ನೋಡ್ಬೋದು. ಜೈನಿಸಮಲ್ಲಿ 2 ವಿಧ ಇರುತ್ತೆ, ಒಂದು ಶ್ವೇತಾಂಬರ ಮತ್ತು ದಿಗಂಬರ. ಇದು ಬಂದು ದಿಗಂಬರರಿಗೆ ಒಳಪಡುತ್ತೆ. ಯಾಕೆಂದರೆ ನೀವು ನೋಡ್ಬೋದು ಅವರ ಕೆತ್ತನೆಗಳಲ್ಲಿ ಎಲ್ಲ ಕಡೆಗೂ ಒಂದು ಮನುಷ್ಯ, ಒಂದು
ನೇಕೆಡ್ ಅಂದರೆ ಯಾವುದೇ ಬಟ್ಟೆ ಹಾಕ್ಕೊಂಡಿಲ್ಲಂಥ ಒಂದು ವಿಗ್ರಹಗಳಿದ್ದಾವೆ, ಅದು ದಿಗಂಬರ ಅಂತ ಕರೀತಾರೆ. ಇದು ಕರ್ನಾಟಕದಲ್ಲಿ 8ನೇ ಶತಮಾನದಿಂದ ಜೈನಿಸಮ್ಮು ಪ್ರಮೋಟ್ ಮಾಡಿದ್ದಾರೆ ನಮ್ಮ ರಾಜರುಗಳೆಲ್ಲನ. ಆ ಸಂಪ್ರದಾಯ ಇವತ್ತು 2024ವರೆಗೂ ಕಂಟಿನ್ಯೂ ಆಗ್ತಿದೆ. ಸೌತ್ ಇಂಡಿಯಾದಲ್ಲೆಲ್ಲ ಕರ್ನಾಟಕ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ನಾವು. ಜೈನಿಸಮ್ ಒಂದು ಬೆಳೆಸೋದಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದೆ. ನಮ್ಮ ಫಸ್ಟ್ನೇ ಎಂಪೈರ್ ಆದ ಕದಂಬ ಡೈನಾಸ್ಟಿಯಿಂದ ಹಿಡಿದು ವಿಜಯನಗರ ಎಂಪೈರ್ವರೆಗೂ ಕೂಡ ನಮ್ಮ ಜೈನಿಸಮ್ನ ಪ್ರಮೋಟ್ ಮಾಡಿದ್ದಾರೆ ಕರ್ನಾಟಕದ ಎಲ್ಲ ಮನೆತನಗಳು ಮತ್ತು ಸಾಮ್ರಾಜ್ಯಗಳು. ಅದರಲ್ಲಿ ತುಂಬ ನೀವು ಐಹೊಳೆ ಪಟ್ಟದಕಲ್ಗೆ ಹೋದರೆ ಜೈನಿಸಮ್ದು ಆರ್ಕಿಟೆಕ್ಚರು ತುಂಬ ಪೀಕಲ್ಲಿರೋವಂಥದ್ದು ನೋಡ್ತೀರಾ. ತುಮಕೂರು ಯೂಶ್ವಲಿ ಫೇಮಸ್ ಫಾರ್ ನಮ್ಮ ಸಿದ್ಧಗಂಗೆ ಮಠ. ಅದ್ರ ಜೊತೆ ಒಂದು ಜೈನಿಸಮ್ದು ಮಂದಾರಗಿರಿ ಅಂತ ಒಂದು ಟೆಂಪಲ್ ಕೂಡ ಇದೆ. ಇದು ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗಿದೆ. ನಾರ್ತ್ ಇಂಡಿಯನ್ಸ್ ಎಸ್ಪೆಷಲಿ ಬೆಂಗಳೂರಲ್ಲಿರೋರು ಬಂದು ಹೋಗ್ತಾ ಇದ್ದಾರೆ ಈ ಟೆಂಪಲ್ಗೆ. ಇದು ದಿಗಂಬರ ಒಂದು ಇದಕ್ಕೆ ಜೈನಿಸಮ್ ವಿಭಾಗಕ್ಕೆ ಒಳಪಡುತ್ತೆ. ದಿಗಂಬರ ಏನು ಅಂದರೆ ಅವರು ನಾನ್ ಪೊಸಿಷನ್ ಮತ್ತು ನಾನ್ ಅಟ್ಯಾಚ್ಮೆಂಟ್, ಅಂದರೆ ಅವ್ರಿಗೆ ಯಾವುದೇ ಒಂದು ಮೆಟೀರಿಯಲ್ಲು ಆಸೆಗಳು ಆ ಥರ ಎಲ್ಲ ತ್ಯಜಿಸಿರ್ತಾರೆ ಅವರು. ಈವನ್ ಅವರು ಒಂದು ನವಿಲಿಂದ ಒಂದು ಗರಿನ ಕ್ಯಾರಿ ಮಾಡ್ತಾ ಇರ್ತಾರೆ. ಯಾವಾಗ ಅಂದರೆ ಅವರಿಂದ ಒಂದು ಚಿಕ್ಕ ಇನ್ಸೆಕ್ಟ್ಸ್ಗಳಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಟೆಂಪಲ್ನ ಪಿಕಾಕ್ ಅಥವಾ ಈ ನವಿಲ್ದು ಒಂದು ಸ್ಟ್ರಕ್ಚರಲ್ಲಿ ಇದನ್ನು ಟೆಂಪಲ್ನ ಆರ್ಕಿಟೆಕ್ಚರ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಇದನ್ನು ಕರೀತಾರೆ, ಪ್ರಸಿದ್ಧ ಕೂಡ. ಇಲ್ಲಿ 2 ಟೆಂಪಲ್ಗಳು ಇದ್ದಾವೆ, ಒಂದು ಮೈದಾಳ ಕೆರೆ ಮತ್ತು ಒಂದು ಪದ್ಮಾವತಿ ಕೆರೆ ಅಂತ ಹೇಳಿ. ಸರ್ ಏನು ಹೇಳ್ತೀರಾ ಮಂದಾರಗಿರಿ ಬಗ್ಗೆ? ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಾ ಇದುವರೆಗೂ. ಏನೇನು ಪ್ಲ್ಯಾನ್ ಇದೆ ಸರ್? ಮಂದಾರಗಿರಿ ಬೆಟ್ಟ ತುಮಕೂರು ಜೈನ್ ಸಮಾಜಕ್ಕೆ ಸೇರಿದ್ದು. ನಮ್ಮಲ್ಲಿ ಇಲ್ಲಿ ಒಂದು 1200 ವರ್ಷದ್ದು ಪುರಾತನವಾದ ಚಂದ್ರನಾಥ ಸ್ವಾಮಿ ಬಸದಿ ಇದೆ ಮೇಲ್ಗಡೆ. ಅದಾದಮೇಲೆ ಈಗ 2 ವರ್ಷದ ಮುಂಚೆ ಯುಗಲ್ಮುನಿ ಮಹಾರಾಜರು ಬಂದಾಗ ಅವರು ಒಂದು ಸಮೋಸರಣ ಅಂತ ಮಾಡಿಸಿದ್ದಾರೆ, ಅದು ಆಗಿದೆ. ಈ 2 ಕೆಲಸ ಆದಮೇಲೆ ಒಂದು 8 ವರ್ಷದ ಮುಂಚೆ ಕೆಳಗಡೆ ಒಂದು ಪಿಂಚಿ ಮಂದಿರ ಅಂತ ಒಂದು ಗುರುಭವನ ಇದೆ. ಸೊ ಈ ಲಾಸ್ಟ್ 10 ಇಯರ್ಸಿಂದ ಈ ಕ್ಷೇತ್ರನ ತುಮಕೂರು ಜೈನ್ ಸಮಾಜದವರು ಕಾನ್ಸಂಟ್ರೇಟ್ ಮಾಡಿ ಉನ್ನತ ಒಂದು ಯಾತ್ರಾ ಸ್ಥಳವನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಕಮಿಂಗ್ ಇಯರ್ಸಲ್ಲಿ ಮಾಡೋ ಒಂದು ಪ್ಲ್ಯಾನು ಇದೆ. ನಿಮ್ಮ ಹೆಸರು ಸರ್? ಅಜಿತ್ ಜೈನ್. ಅಜಿತ್ ಜೈನ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಖುಷಿ ಆಯಿತು. ರಿಯಲಿ ಫೀಲಿಂಗ್ ಪ್ರೌಡ್. ಕೆಳಗಡೆಯಿಂದನೂ ನೋಡ್ಕೊಂಬಂದ್ವಿ, ಆ ಒಂದು ಹೆಸರು ಬರ್ಸಿರೋದ್ರಿಂದ. ಮತ್ತು ಪಿಂಚಿ ಒಂದು ಇದು ಅಂತ ಅಂದ್ರಲ್ಲ ಸರ್, ಏನದು ಸ್ವಲ್ಪ ಹೇಳ್ತೀರಾ? ನಮ್ಮ ಜೈನ ಮುನಿಗಳು ನೀವು ನೋಡಿರ್ಬೋದು, ಬೀದಿಲಿ ನಗ್ನವಾಗಿ ನಡ್ಕೊಂಡು ಹೋಗ್ತಾ ಇರೋದಲ್ಲ, ಹೌದು. ಅವರ ಒಂದು ಸಿಂಬಲ್ಲೇ ಪಿಂಚಿ. ಆ ಪಿಂಚಿ ಇಲ್ದಲೆ ಅವರು 7 ಹೆಜ್ಜೆ ಮೇಲೆ ನಡೆಯಲ್ಲ. ಅವ್ರದ್ದು ಏನಾನ ಅವ್ರದ್ದು ಸ್ವಂತ ವಸ್ತು ಅಂತಿದ್ರೆ ಒಂದು ಪಿಂಚಿ. ನಾವು ನಮ್ಮ ಮೂಲ ಗುರುಗಳು ಶಾಂತಿಸಾಗರ್ ಮಹಾರಾಜರಂತ, ಅವರ ಸ್ಮರಣಾರ್ಥವಾಗಿ ಒಂದು ಗುರುಭವನ ಕಟ್ಟಬೇಕು ಅಂತ ನಮ್ಮ ಪ್ರಣಮ್ ಸಾಗರ್ ಗುರುಗಳು ಹೇಳಿದ್ರು. ಅವಾಗ ಯಾವ ಶೇಪಲ್ಲಿ ಕಟ್ಟಬೇಕು? ಗುರುಭವನ, ಗುರು ಐಡೆಂಟಿಟಿನೇ ಪಿಂಚಿ, ನವಿಲ್ಗರಿ. ಸೊ ಅದೇ ಶೇಪಲ್ಲಿ ಒಂದು ಪಿಂಚಿ ಮಂದಿರ ಕಟ್ಟಿದೆ. ಚೆನ್ನಾಗಿದೆ. ಇದೊಂಥರ ಇಂಟ್ರೆಸ್ಟಿಂಗು. ಬೇರೆ ಜೈನ ಆರ್ಕಿಟೆಕ್ಚರ್ ನೀವು ಐಹೊಳೆ ಪಟ್ಟದಕಲ್ ನೋಡಿದ್ರೆ ತುಮಕೂರ್ದು ಯಾವ ರೀತಿ ವಿಭಿನ್ನ ಆಗುತ್ತೆ ಅಂತ ನಮ್ಮ ಸರ್ ಹೇಳಿದ್ದಾರೆ. ವಿಸಿಟ್ ಮಾಡಿ ಎಲ್ಲರೂ. ತುಂಬ ಪೀಸ್ಫುಲ್ ಆಗಿದೆ. ಟೋಲ್ಗೆ ಹೋಗೋದಕ್ಕಿಂತ ಮುಂಚೆನೇ ಸಿಗುತ್ತೆ. ಬಂದು ಕಾಮಾಗೆ ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಜೈನಿಸಮ್ದು ವ್ಯಾಲ್ಯೂಸ್ನ ನಾವು ಅಡಾಪ್ಟ್ ಮಾಡಿಕೊಂಡು ಹೇಗೆ ಒಂದು ಉತ್ತಮವಾದ ಜೀವನ ನಡೆಸ್ಬೋದು ಅನ್ನೋದನ್ನು ಕೂಡ ಮನವರಿಕೆ ಆಗುತ್ತೆ. ಥ್ಯಾಂಕ್ ಯು ಸರ್.